ನನ್ನ ಹೆಸರು ಮಂಜುಳಾ ಅಂತ. ನಾನು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಬೆಂಡೋಣಿ ಗ್ರಾಮದಿಂದ ಬಂದಿರೋದು. ಭ್ರಷ್ಟಾಚಾರ ಮತ್ತು ಅತ್ಯಾಚಾರ ಹೆಚ್ಚಾಗಿರೋದ್ರಿಂದ ಅದನ್ನು ಮನವರಿಕೆ ಮಾಡೋ ಕಾರಣಕ್ಕಾಗಿ ಮತ್ತು ಮನವಿ ಪತ್ರವನ್ನು ಸಲ್ಲಿಸುವುದಕ್ಕಾಗಿ ನಾನು ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ. ಇಲ್ಲಿಂದ ಅಂದರೆ ರಾಯಚೂರು ಜಿಲ್ಲೆಯಿಂದ ದೆಹಲಿಯವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ. ಎಷ್ಟು ದಿನ ಹೋಗ್ತೀರಿ ಮೇಡಮ್? 35 ದಿನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಮೊದಲು ಯಾರು ನೀವೇ ಅಂದ್ಕೊಂಡಿದ್ರು, ಯಾರು ನಿಮ್ಗೆ ಹೇಳಿದ್ರಿ ಹಿಂಗೆ ನಡೆಯಬೇಕಿದ್ದು ಅಂತ? ಯಾರು ಅಂದಿಲ್ಲ, ಸ್ವಇಚ್ಛೆಯಿಂದಾಗಿ ಮನಸ್ಸಿಗೆ ಬಂತು. ಸೊ ಅತ್ಯಾಚಾರ ಭ್ರಷ್ಟಾಚಾರ ಅತಿಯಾಗಿ ಆಗಿರೋದ್ರಿಂದ ಅವಾಗ ನರೇಂದ್ರ ಮೋದಿ ಅವರು ಬ್ಲ್ಯಾಕ್ ಮನಿ ಹೆಂಗೆ ಹೊರ ತೆಗೆದ್ರು, ಸೊ ಅದೇ ರೀತಿಯಾಗಿ ಒಂದು ಒಳ್ಳೆ ಕ್ರಮವನ್ನು ಕೈಗೊಂಡು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ ಕೈಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ. ಒಂದು ಜವಾಬ್ದಾರಿ ಇರುತ್ತೆ ಅವರಿಗೆ, ಓಕೆನಾ? ಜವಾಬ್ದಾರಿನ ಸರಿಯಾದ ಕ್ರಮದಲ್ಲಿ ಅವರು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಭ್ರಷ್ಟಾಚಾರಿಗಳಾಗಿ ಆಗ ಕುರ್ಚಿಯಲ್ಲಿ ಕುತ್ಕೊಳ್ಳೋಂಥ ಅವಶ್ಯಕತೆ ಅವ್ರಿಗಿಲ್ಲ. ಮತ್ತು ಅಧಿಕಾರಿಗಳಾಗಿ ಅವರು ಭ್ರಷ್ಟಾಚಾರದ ಕೆಲಸ ಮಾಡೋದು ಒಂದು ಸರ್ಕಾರಕ್ಕೆ ಕಪ್ಪು ಮಸಿ ಬರುವಂತಾಗುತ್ತೆ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಇಲ್ಲಿ ಅರ್ಜಿ ಕೂಡ ಅವರಂದ್ರೆ ನನಗೆ ಭಾಳ ಭಕ್ತಿ. ಮೋದಿಯವರು ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಕಾರಣ ಅಂದರೆ ಅವ್ರಿಗೆ ಇರೋಂಥ ದೇಶಾಭಿಮಾನ, ಪ್ರೇಮ, ಸೈನಿಕರು ಅಂದ್ರೂ ತುಂಬ ಇಷ್ಟ ಅವರಿಗೆ. ಹಾಗಾಗಿ ಅವ್ರ ಮೇಲೆ ಆಸಕ್ತಿ ಹೆಚ್ಚಾಗಿ ಬೆಳೀತು. ಎಲ್ಲ ಕಡೆ ನಡೆದಿದೆ. ಅದಕ್ಕೆ ಯೋಗಿನಾಥ್ ಅವರೆಲ್ಲ ಅದಕ್ಕೆ ಪ್ರಯತ್ನ ಪಟ್ಟು ಈಗ ಸರಿಯಾದರೇನೆ ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ ಇದೆ ಅನ್ನೋದನ್ನ ನಾನು ಅವ್ರಿಗೆ ಪರವಾಗಿ ಬೇಡೋದಕ್ಕೆ ಹೊರಟಿದ್ದೀನಿ. ಅತ್ಯಾಚಾರ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡುವಂಥ ಮನಸ್ಥಿತಿ ಅವ್ರಿಗಿದೆ. ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ ಸರ್. ಅವರು ಅಧಿಕಾರದಲ್ಲಿ ನಾನು ನೋಡಿದ ಮಟ್ಟಿಗೆ, ನನಗೆ ತಿಳಿದ ಮಟ್ಟಿಗೆ ಅವ್ರ ಅಧಿಕಾರದಲ್ಲಿ ಇರುವಷ್ಟು ಮಟ್ಟಿಗೆ ಕಪ್ಪು ಚುಕ್ಕಿ ಇದುವರೆಗೂ ತಗೊಂಡಿಲ್ಲ ನನ್ನ ಪ್ರಕಾರ. ಹಾಗಾಗಿ ನಾನು ಅವರನ್ನ ದೇವರು ಅಂತ ಭಾವಿಸ್ತೀನಿ. ಹೋಗ್ತಿದ್ರೆ ಒಬ್ಬರೇ ಹೋಗ್ತಿದ್ವಿ. ಮೇಲಿನ ಅಭಿಮಾನಕ್ಕೆ ಮುಂದೆ ಇಲ್ಲ ಯಾರಿಲ್ಲ, ಒಬ್ಬರೇ ಹೋಗ್ತಿದ್ದಾರೆ. ನಾಲ್ಕು ವಸ್ತಿ ಇರ್ತೀರ ನೀವು? ಎಲ್ಲಿರ್ತಾರೆ? ದೇವಸ್ಥಾನಗಳಲ್ಲಿ. ಇಲ್ಲಿಂದ ಬೆಳಗ್ಗೆ ಎಷ್ಟು ಗಂಟೆ ಬಿಡ್ತಾರೆ? ಬೆಳಗಿನ ಜಾವ 5-5:30 ಬಿಡ್ತಾರೆ. ಊಟ ಉಪಹಾರ ದಾರಿಲೇ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ನಿಲ್ಲಿಸಿ ಪಾನೀಯಗಳು ಎಲ್ಲ ಕೊಡ್ತಿದ್ದಾರೆ. ಅದ್ರ ಮೇಲೆ ಒಟ್ಟಾರೆ ನಿಮ್ಮ ಅತ್ಯಾಚಾರ ನಿಲ್ಲದ ಸಂಪೂರ್ಣವಾಗಿ ನಿರ್ಮೂಲನೆ ಆಗ್ಬೇಕು ಸರ್. ಸರ್ಕಾರದ ಅಧಿಕಾರದಲ್ಲಿರುವ ಮೇಲೆ ಗೌರವ ಬರಬೇಕು ಜನರಿಗೆ ಅಂದ್ರೆ ಎಲ್ಲ ನಿಲ್ಬೇಕು. ಭ್ರಷ್ಟಾಚಾರ ಮತ್ತೆ ಅತ್ಯಾಚಾರನೂ ನಿಲ್ಬೇಕು. ಹೆಣ್ಮಕ್ಳು ಏನೋ ಸ್ವತಂತ್ರ ಸಿಕ್ಕಾದ್ಮೇಲೆ ಮಧ್ಯರಾತ್ರಿ 12 ಗಂಟೆಲಿ ಓಡಾಡೋ ಅಂತ ಟೈಮ್ ಬಂದ್ರೆ ಮಾತ್ರ ಸ್ವತಂತ್ರ ಅಂತ ಹೇಳಿದ್ರು. ಈಗ ಅಗ್ಲತ್ತಲ್ಲಿ ನಡೆಯೋದಕ್ಕೂ ಕಷ್ಟ ಆಗಿದೆ. ಇದೇ ಮೊದಲೇ ಸರ್, 1ನೇ ದಿನ 42 ಏನೋ ಆಗಿತ್ತು. ಅಂದರೆ ನನಗೆ 50 ರೀಚ್ ಇತ್ತು ನನಗೆ. ಬಟ್ ಮಧ್ಯದಲ್ಲಿ ಎಲ್ಲ ನಿಲ್ಸೋದ್ರಿಂದ ಅವರಿಗೆ ಮುಂಜಾನೆ ಎಷ್ಟು ಗಂಟೆ ಬಿಟ್ಟಿರಿ ನೀವು? ಮುಂಜಾನೆ 7 ಗಂಟೆ ಲೇಟ್ ಆಯಿತು. ಎಲ್ಲ ದೇವಸ್ಥಾನಕ್ಕೆಲ್ಲ ಇದ್ದು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯನಿಗೆ ನಮಸ್ಕರಿಸಿ ಪಾದಯಾತ್ರೆ ಶುರು ಹೊಂಟಿದ್ದೀರಿ ಸರ್. ಭ್ರಷ್ಟಾಚಾರ ಮತ್ತು ಅತ್ಯಾಚಾರ ಅತಿಯಾಗಿ ಆಗಿರೋ ಕಾರಣ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥ ಶಕ್ತಿ ನರೇಂದ್ರ ಮೋದಿ ಅವ್ರಿಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮನವಿ ಪತ್ರವನ್ನು ದೆಹಲಿಗೆ ಕೊಡೋ ಮೂಲಕ, ಅಂದರೆ ಪಾದಯಾತ್ರೆಯ ಮೂಲಕ ಮನವಿ ಪತ್ರಕ್ಕೆ ಹೋಗಬೇಕು ಅಂತ ಹೊರಟಿದ್ದೀನಿ ಸರ್. ನಾನು ರಾಯಚೂರು ಜಿಲ್ಲೆ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಪತ್ರ. ಯಾವಾಗಲಿಂದ ಬಿಟ್ಟಿದ್ದೀರಿ ಊರು? ಸರ್ ನಾನು 25ನೇ ತಾರೀಕು ಅಂದರೆ ನಿನ್ನೆ ಮಂಗಳವಾರದ ದಿನ ಬಿಟ್ಟಿರೋದು ನಾನು ನನ್ನ ಜನ್ಮಸ್ಥಳದಿಂದ. ಯಾವ ತಾಲೂಕು, ಯಾವ ಜಿಲ್ಲೆ ನಿಮ್ದು? ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಬೆಂಡೋಣಿ ಗ್ರಾಮ ಸರ್. ಈಗ ಎಷ್ಟು ದಿನಕ್ಕೆ ದೆಹಲಿ ಮುಟ್ತೀರಿ ನೀವು? ಸುಮಾರು 30 ದಿನ ಆಗ್ಬೋದು ಅಂದ್ಕೊಂಡಿದ್ದೀನಿ. 30-35 ದಿನ ಆಗ್ಬೋದು, ಇಲ್ಲ ಅದಕ್ಕಿಂತ ಕಡಿಮೆ ಕೂಡ ಆದರೂ ಆಗ್ಬೋದು. ಈಗ ಮಾಡ್ತೀನಿ ಸರ್. ನಾನು ಮೊನ್ನೆ ಮುಖ್ಯಮಂತ್ರಿಗಳು ಸಿಗದೆ, ಪ್ರಧಾನಮಂತ್ರಿಗಳು ಸಿಗದೆ ಅಂದರೆ ಧರಣಿ ಅಲ್ಲೇ ಕೂತ್ಕೋತೀನಿ ಸರ್. ಬಟ್ ನಿಮ್ಮ ಉದ್ದೇಶ ಮನವಿಯನ್ನು ಭ್ರಷ್ಟಾಚಾರ ಮತ್ತು ಅತ್ಯಾಚಾರ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು. ಭಾರತ ದೇಶದಲ್ಲಿ ನಿರ್ಮೂಲನೆ ಆಗಬೇಕು, ಸಂಪೂರ್ಣವಾಗಿ ಆಗಬೇಕು. ಯಾಕಂದ್ರೆ ಸರ್ಕಾರ ಅಂದ್ರೇ ಒಂದು ಗೌರವ ಇದೆ. ಸರ್ಕಾರದ ಮೇಲೆ ಕೆಟ್ಟ ಅಭಿಪ್ರಾಯ ಬರಬಾರ್ದು. ಅವನೇನೇ ತಪ್ಪು ಮಾಡಿದ್ರು ಅವನಿಗೆ ಭಯ ಇರಬೇಕು. ಸರ್ಕಾರ ಅಂದ್ರೇನು, ಸರ್ಕಾರದ ಅಧಿಕಾರಿಗಳಂದ್ರೇನು ಭಯ ಇರಬೇಕು ಅವನಿಗೆ. ತಪ್ಪು ಮಾಡೋಕ್ಕೂ ಮುಂಚೆ ಅವ್ನು ಯೋಚನೆ ಮಾಡಿ ಮಾಡಬೇಕು. ಈಗ ಯಥಾಸ್ಥಿತಿ ನೀವು ಹೆಣ್ಮಗಳು ಏನು ಇಷ್ಟೊಂದು ಕಷ್ಟಪಟ್ಟು ಏಂತಕ್ಕೆ ಮಾಡ್ತಿದ್ದಾಳೆ.